ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಬಾರಿ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನರ ಮೇಲೆ ಪ್ರಭಾವ. ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಶೇಷವಾಗಿ ರೈತರು, ಬಡವರು, ಕಾರ್ಮಿಕರ ಮೇಲೆ ಪರಿಣಾಮ. ಬೆಲೆ ಏರಿಕೆಯನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಮೋದಿ ಅವರು ಬೆಲೆ ಏರಿಕೆ ಮಾಡೋದು ಅಗತ್ಯ ಇರಲಿಲ್ಲ, ಇದನ್ನ ವಾಪಸ್ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ LPG ದರ 413 ರೂಪಾಯಿ ಇತ್ತು. ಈಗ ಎಷ್ಟಿದೆ LPG ದರ? 1000 ರೂಪಾಯಿ ದಾಟಿದೆ. ಇದರಿಂದ ಆಹಾರ ಪದಾರ್ಥಗಳ ಬೆಲೆಯೂ ಏರಿಕೆಯಾಗಿದೆ. ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಇದರ ಜೊತೆ ಬೆಲೆ ಏರಿಕೆ ಕೂಡ ಅದು ಹೊರೆಯಾಗುತ್ತೆ ಜನರಿಗೆ ಪಾಪ. ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕೇಂದ್ರ ಈ ರೀತಿಯಾದಂತಹ ಪ್ರೈಸ್ ಹೈಕ್ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯ ಕೋಪ ಮಾಡ್ಕೊಳ್ಳುತ್ತೆ, ಆದ್ರೆ ರಾಜ್ಯವೂ ಹೈಕ್ ಮಾಡುತ್ತೆ. ಆವಾಗ ಬಹುಶಃ ಪಾಪ ಜನಗಳ ಕಷ್ಟ ಗೊತ್ತಾಗಲ್ಲ. ಸದ್ಯಕ್ಕೆ ಇವತ್ತು ಇಂಧನ ಬೆಲೆ ಏಕಾಏಕಿ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು 3 ರೂಪಾಯಿ ಹೈಕ್ ಆಯ್ತು ಒಂದೇ ದಿನ. ನಿನ್ನೆ ರಾತ್ರಿ ಹಾಕ್ಸ್ದವ್ರಿಗೆ ಇವತ್ತು ಗೊತ್ತಿಲ್ಲ ಇವತ್ತು 3 ರೂಪಾಯಿ ಆಗತ್ತೆ ಅಂತ. ತಕ್ಷಣ ಜಾರಿಗೆ ಬರುವಂತೆ 3 ರೂಪಾಯಿ ಹೈಕ್ ಮಾಡಿದರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮೋದಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಡವರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಬಹಳ ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರು ಇದ್ಲೇ ಅಲ್ಲ. ಅದರಿಂದ ಇದನ್ನ ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರ್ಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಈ ದರ ಎಷ್ಟು ಗೊತ್ತಾಯ್ತದ್ದು ಅಧಿಕಾರಕ್ಕೆ ಬಂದಾಗ 413 ರೂಪಾಯಿ ಒಂದು LPGಗೆ ಸಿಲಿಂಡರ್ಗೆ 413 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? ಇದರಿಂದ ಬೆಲೆ ಏರಿಕೆ, ಬೇರೆ ಪದಾರ್ಥಗಳು, ಆಹಾರ ಪದಾರ್ಥಗಳು ಇದಾವಲ್ಲ, ಅದ್ರ ಬೆಲೆ ಏರಿಕೆನೂ ಕೂಡ ಹೆಚ್ಚಾಗ್ತದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿ ಇವತ್ತು ಏಕಾಏಕಿ ಬೆಳಗ್ಗೆಯಿಂದಲೇ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು 3 ರೂಪಾಯಿ ದರ ಏರಿಕೆ ಆಯಿತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಡಳಿತ ಪಕ್ಷ ಭಾರಿ ಕಿಡಿಕಾಡ್ತಾ ಇದೆ. ಜನಸಾಮಾನ್ಯರು ಬದುಕೋದು ಹೇಗೆ, ವಿಶೇಷವಾಗಿ ರೈತರು, ಬಡವರು, ಕಾರ್ಮಿಕರ ಮೇಲೆ ಇದು ಭಾರಿ ದುಷ್ಪರಿಣಾಮ ಬೀರುತ್ತೆ. ಬೆಲೆ ಏರಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮೋದಿ ಅವರು ಬೆಲೆ ಏರಿಕೆ ಮಾಡೋದು ಅಗತ್ಯ ಇರಲಿಲ್ಲ, ಇದನ್ನ ವಾಪಸ್ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ್ಲಿಂದ LPG ದರ ಎಷ್ಟಿತ್ತು? ಬರೋದಕ್ಕಿಂತ ಮೊದಲು 413 ರೂಪಾಯಿ ಇತ್ತು. ಈಗ LPG ದರ 1000 ರೂಪಾಯಿ ದಾಟಿದೆ ಅಂತ ಹೇಳಿ ಎಲ್ಲಾ ವಿಚಾರಗಳ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.